ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ, ಪ್ರತಿಯೊಬ್ರು ರೀಚ್ ಮಾಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಅದು ಅಲ್ಲಿಗೆ ಮುಗೀತು ಅಂತೇಳಿ. ಅಫ್ಕೋರ್ಸ್ ನನ್ಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಇದೆ. ಮುಂದೊಂದು ದಿನ ಆ ಫೇಸ್ ವ್ಯಾಲ್ಯೂನು ಬರುತ್ತೆ, ಅವಾಗ ಎಲ್ಲಾ ಕಡೆನೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾನು ಕಾಯ್ಬೇಕು ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈಗ ನೆಕ್ಸ್ಟ್ ತುಮಕೂರು, ಪ್ರತಿ ಒಂದು ಕಡೆ ನಮಗೆ ಮೆಸೇಜ್ ಮಾಡ್ತಾ ಇದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಟ್ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ. ಕೆಲವೊಂದ್ ಕಡೆ ಇಲ್ಲೇ ಬೆಂಗಳೂರು ಭಾಗದಲ್ಲಿ ತುಂಬಾ ಜನ ಕೇಳ್ತಾ ಇದಾರೆ, ಸರ್ ಈ ಭಾಗದಲ್ಲಿ ಸಿನಿಮಾ ಇಲ್ಲ ಅಂತೇಳಿ. ನಾವ್ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತೇಳಿ ಇಬ್ರು ಸೇರಿ ಅಷ್ಟು ಆಗ್ತಾ ಇದೀವಿ ಡಿಸ್ಟ್ರಿಬ್ಯೂಟರ್ ಮುಖಾಂತರ. ಅವ್ರಿಗೆ ಫೋನ್ ಎತ್ತಲ್ಲ ಸರ್, ಅವರು ಒಂದೇ ರೀಸನ್ ಹಿಡಿದು ಫೋನ್ ಎತ್ತೋದಿಲ್ಲ. ಇನ್ ಯಾರು ಕೇಳ್ಬೇಕು ಸರ್? ನಿಜವಾಗ್ಲೂ ಬಹಳ ಒಂಥರ ನೋವಾಗ್ತಾ ಇದೆ, ಬಟ್ ಒಂದ್ ಕಡೆ ಖುಷಿನೂ ಇದೆ. ಹೆಂಗೆ ಅಂತಂದ್ರೆ ಈಗ ಒಂದ್ ಕಡೆ ಬೆಣ್ಣೆ, ಒಂದ್ ಕಡೆಗೆ ತುಪ್ಪ ಅನ್ನಂಗೆ ಫೀಲ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ತುಂಬಾ ಗಲಾಟೆ ಆಯ್ತು, ಅಷ್ಟು ಹೌಸ್ಫುಲ್ ಆಗ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿರೋದು, ಪ್ರತಿಯೊಬ್ರು ನಾನು ಕರ್ನಾಕರ ಅಷ್ಟು ಫೇಮಸ್ ಆಗ್ತಾ ಇದೆ, ಅಷ್ಟು ಸೌಂಡ್ ಆಗ್ತಾ ಇದೆ. ಇವನ್ ಚಾರ್ಟ್ ಜಿಪಿಟಿ ತೆಗೆದು ಈ ವಾರದ ಬೆಸ್ಟ್ ಫಿಲ್ಮ್ ಯಾವ್ದು ಅಂತ ಅಂದ್ರೆ ಕರ್ನಾಕರ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಚೆಕ್ ಮಾಡಿದೆ, ನನಗೆ ಖುಷಿ ಆಯ್ತು. ಸೊ ಹಾಗೆ ಬಂದಿರೋಂತ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಪ್ರತಿಯೊಂದು ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಳ್ಳೆ ಸಿನಿಮಾ ಇದ್ದಾಗ ಎಲ್ಲರೂ ಕೈ ಹಿಡಿತಾರೆ. ಫಸ್ಟ್ ಆಫ್ ಆಲ್ ನೀವು ನನ್ನ ಕೈ ಹಿಡಿದಕ್ಕೆ ಇವತ್ತು ನಾವೊಂದು ಇಲ್ಲಿ ಬಂದು ಕೂತಿದೀವಿ. ಬಟ್ ನಮ್ಗೆ ಇವಾಗ ಏನಂತಂದ್ರೆ ಇನ್ನೂ ರೀಚ್ ಆಗ್ಬೇಕು, ಇನ್ನೂ ಥಿಯೇಟರ್ಸ್ ಹೋಗ್ಬೇಕು. ಸೊ ನಮಗೆ ಥಿಯೇಟರ್ಗಳು ಸಿಗ್ಬೇಕು, ತುಂಬಾ ಎಫರ್ಟ್ ಆಗ್ತಾ ಇದೀವಿ. ನಾವು ಕೇಳೋದಲ್ಲ, ಇವಾಗ ನೆಕ್ಸ್ಟ್ ಮಾಲ್ ಅವರು ನಮಗ್ ಸಿನಿಮಾ ಕೊಡಿ ಅಂತ ಆಗ್ಬೇಕು. ಆ ತರ ನೀವು ನಮ್ಗೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನಂದೊಂದು ಮನವಿ. ಯಾಕಂದ್ರೆ ಹೊಸಬ್ರು ಸಿನಿಮಾ ತುಂಬಾ ಕಷ್ಟ ಇದೆ ಉಳಿಸ್ಕೊಳ್ಳೋದು. ಯಾಕಂದ್ರೆ ಎಕ್ಸಾಮ್ ಬರೆದ್ರೆ 7 ಸಬ್ಜೆಕ್ಟ್ 7 ದಿವಸದಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ನಮ್ಮ ಲೈಫ್ ಆಗು ಹೋಗುಗಳು ಏನು ಅನ್ನೋದು 7 ದಿವಸದಲ್ಲಿ ಇರುತ್ತೆ. ಬಟ್ ಆ 7 ದಿವಸನೂ ಕೂಡ ನಾವು ಒಳ್ಳೆ ಎಕ್ಸಾಮ್ ಬರ್ದಿದೀವಿ, ಎಲ್ಲಾ ಕಡೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ಏನ್ ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಥವಾ ಟ್ರೈಲರ್ ಲಾಂಚ್ ಏನ್ ಮಾಡಿದ್ವಿ, ಅವತ್ತೇ ಗೊತ್ತಾಗ್ತಿತ್ತು ನಮ್ಮ ಹಣೆ ಬರ ಏನು ಅನ್ನೋದು. ಬಟ್ ಗೆದ್ದಿದೀವಿ, ಅದು ಯಾರ ಕಡೆಯಿಂದ? ನಿಮ್ಗಳ ಕಡೆಯಿಂದ. ನೀವ್ ಇನ್ನೂ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಚಾಲೆಂಜ್ ಮಾಡ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ನಮ್ಮಂತವ್ರು ನಾವೇನಂತಂದ್ರೆ ನಮ್ಮಂತ ಹೊಸಬ್ರು ಇನ್ನೂ 100 ಜನ ಬರ್ಬೇಕು. ಸೊ ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು ಬೇಡಿಕೆ ಇನ್ನೊಂದೆಲ್ಲ ಒಂದ್ ಕಡೆ ಅವ್ರಿಗೆ ಸ್ಪಾರ್ಕ್ ಆಗ್ಬೇಕು. ಆ ಸ್ಪಾರ್ಕ್ ಆದ್ರೆ ಬರ್ತಾ ಇರ್ತಾರೆ. ಸೊ ನಮ್ ಎಲ್ರಿಗೂ ಒಂದ್ ಮನವಿ ಏನಂತಂದ್ರೆ ಥಿಯೇಟರ್ಗಳಿಗೆ ನಮ್ಗೆ ಸಿಗ್ಬೇಕು. ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಕರ್ನಾಕರ ನಾನ್ ಪ್ರತಿ ಸಲ ಹೇಳ್ತಾ ಇದ್ದೆ, ಇದು ನಿಮ್ಮನೆ ಕತೆ ಅಂತ ಹೇಳಿ. ಇವತ್ತು ಕೊಡ್ತಿರೋ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ಆಡಿಯನ್ಸ್ ಇಂದ ನಾವು ಸೋತಿಲ್ಲ ಸರ್, ಬಟ್ ಥಿಯೇಟರ್ ಇಂದ ನಾವು ಸೋಲ್ತಾ ಇದೀವಿ. ಥಿಯೇಟರ್ ಟೈಮಿಂಗ್ಸ್ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ಇಷ್ಟೊಂದು ಕೋಟೆ ಗಟ್ಲೆ ದುಡ್ಡು ಹಾಕಿ ಸಿನಿಮಾ ನಮ್ಗೆ ಯಾವ ಟೈಮ್ ಕೊಡ್ಲಿಲ್ಲ. ಮಕ್ಳು ಹೇಳೋ ಟೈಮ್ ಕೊಟ್ರು ಬರಲ್ಲ, ಮಕ್ಳು ಮಲ್ಗೋ ಟೈಮ್ಗೂ ಬರಲ್ಲ. ಸೊ ಎರಡು ಮಿಕ್ಸಪ್ ಆಗಿ ಇನ್ನೆಲ್ಲೋ ಒಂದ್ ಕೊಡ್ತಾರೆ, ಇನ್ನೆಲ್ಲೋ ಒಂದ್ ಸಿಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ. ಅಂದ್ರೆ ನಾನು ಕರ್ನಾಕರ ಸಿನಿಮಾ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ನಿಮ್ಮನ್ನ ಕರೆದಿದ್ದೀವಿ. ನಾನು ಕರ್ನಾಕರ ಸಿನಿಮಾ ನೀವೆಲ್ಲರ ಕೊಟ್ಟ ಸಹಕಾರದಿಂದ ಇವತ್ತು ಒಂದು ಮಟ್ಟಿಗೆ ರೀಚ್ ಆಗಿದೆ. ಟ್ರೈಲರ್ ಲಾಂಚ್ ಮಾಡೋ ತನಕನೂ ಕೂಡ ನಮ್ಮ ಸಿನಿಮಾ ಯಾವುದೇ ರೀತಿ ಸದ್ಯ ಇರಲಿಲ್ಲ. ಬಟ್ ಯಾವಾಗ ನೀವೆಲ್ಲ ಬಂದು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಅವತ್ತಿಂದ ಎಂಟೈರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ವಿಸಿಬಿಲಿಟಿ ಬಂತು. ಎಲ್ಲಿ ನೋಡಿದ್ರು ಕೂಡ ತುಂಬಾ ಜನ ಎಲ್ಲಿ ನೋಡಿದ್ರು ನಾನು ಕರ್ನಾಕರನೇ ಕಾಣಿಸ್ತಾ ಇದೆಯಲ್ಲ ಅಂತ ಮಾತಾಡೋ ಮಟ್ಟಿಗೆ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಸೊ ಮೊದಲನಿಗೆ ನಿಮ್ಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದು ಹೊಸ ತಂಡನ ಈ ಮಟ್ಟಿಗೆ ರೀಚ್ ಆಗೋ ಮಟ್ಟಿಗೆ ನೀವೆಲ್ಲ ಕೈ ಹಿಡಿದಿದ್ದೀರಲ್ಲ, ಅದು ನಿಜವಾಗ್ಲೂ ನಮಗೆ ಸಂತೋಷ ತಂದಿದೆ. ಅಂಡ್ ಸೆಕೆಂಡ್ ಥಿಂಗ್, ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಕೆಲವಷ್ಟು ಜಿಲ್ಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಅರೌಂಡ್ ಒಂದು 15 to 20 ಸೆಂಟರ್ಸ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು 5 ರಿಂದ 6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲಾ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೂಲು ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು, ಈ ತರ ನಾವು ನೋಡಿರ್ಲಿಲ್ಲ. ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ತರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಇದೆ ಫಸ್ಟ್. ಸೊ ನೀವು ಇನ್ನೊಂದಷ್ಟು ನೀವು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ತರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯ್ತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಾನೆ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದ್ರೆ ನಮ್ಗೆ ಒಂದು ಕರೆಕ್ಟ್ ಆಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನ್ ಹೇಳ್ತಾರೆ 10 ಗಂಟೆಗೆ ಹಾಕ್ತಾರೆ,
10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನಿನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದ್ರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು, ಬಟ್ ನೆನ್ನೆ ಆಗ್ಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮ್ಗೆ 10 ಗಂಟೆಗೆ ಸಡನ್ ಆಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 ಅವರ್ ಬಿಫೋರ್ ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ ಆಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 92 ರೂಪೀಸ್ ಇದೆ. ನಾವೊಂದಿಷ್ಟು ಮಾರ್ಕೆಟ್ ಮಾಡಿದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ತರ ಮಾಡ್ತಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ.